ಹೊಸ ಕ್ಯಾಪ್ಟನ್, ಹೊಸ ಪ್ಲೇಯರ್ಸ್. 18 ವರ್ಷಗಳ ಬಳಿಕ ಚರಿತ್ರೆಯನ್ನು ಸೃಷ್ಟಿಸುವಂತ ಟಾರ್ಗೆಟ್. ಟೀಮ್ ಇಂಡಿಯಾ ಟೆಸ್ಟ್ ಫಾರ್ಮೆಟ್ನಲ್ಲಿ ಇನ್ಮುಂದೆ ನ್ಯೂ ಚಾಪ್ಟರ್ ಓಪನ್ ಆಗ್ತಾ ಇದೆ. ಇಂಗ್ಲೆಂಡ್ ವಿರುದ್ಧದ ಸರಣಿ ಮೂಲಕ ಹೊಸ ಮನ್ವಂತರಕ್ಕೆ ಭಾರತ ಅಡಿಗಲ್ಲು ಹಾಕ್ತಿದೆ. 2025-27ರ WTC ಫೈನಲ್ ರೇಸ್ ಆಂಗ್ಲರ ವಿರುದ್ಧದ ಟೆಸ್ಟ್ ಸರಣಿಯಿಂದ ಶುರುವಾಗಲಿದೆ. ಲೆಜೆಂಡರಿ ಪ್ಲೇಯರ್ಸ್ ಆಬ್ಸೆನ್ಸ್ನಲ್ಲಿ ಇಂಗ್ಲೆಂಡ್ಗೆ ಹಾರಿರುವಂತ ಭಾರತ ಭರ್ಜರಿ ಪ್ರಾಕ್ಟೀಸ್ನಲ್ಲಿದ್ರೆ ನಾಯಕನಾಗಿ ಶುಭ್ಮನ್ ಗಿಲ್ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಗಿಲ್ ತಂಡವನ್ನ ಗೆಲ್ಲಿಸೋದ್ರ ಜೊತೆಗೆ ತನ್ನನ್ನು ಕೂಡ ಪ್ರೂವ್ ಮಾಡಿಕೊಳ್ಬೇಕಿದೆ. ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೆಸ್ಟ್ ಕ್ರಿಕೆಟ್ ಇಂದ ರೋಹಿತ್ ಶರ್ಮಾ ದಿಢೀರ್ ಅಂತ ನಿವೃತ್ತಿ ಘೋಷಣೆ ಮಾಡಿದ್ದು, ರೋಹಿತ್ ಉತ್ತರಾಧಿಕಾರಿಯಾಗಿ ಶುಭ್ಮನ್ ಗಿಲ್ ನಾಯಕತ್ವ ವಹಿಸಿಕೊಂಡಿದ್ದಾರೆ. 25ನೇ ವಯಸ್ಸಿನಲ್ಲಿ ಗಿಲ್ ಭಾರತದ 37ನೇ ಟೆಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ. ಮನ್ಸೂರ್ ಅಲಿ ಖಾನ್ ಪಟೋಡಿ, ಸಚಿನ್ ತೆಂಡೂಲ್ಕರ್, ಕಪಿಲ್ ದೇವ್ ಹಾಗೆ ರವಿಶಾಸ್ತ್ರಿ ನಂತರದ ಕಿರಿಯರ ಕ್ಯಾಪ್ಟನ್ ಎನಿಸಿಕೊಂಡಿದ್ದಾರೆ. 2020ರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂತ ಗಿಲ್ ಈಗ ತಮ್ಮ ಕ್ರಿಕೆಟ್ ಕರಿಯರ್ನ ಮಹತ್ವದ ಘಟ್ಟದಲ್ಲಿದ್ದಾರೆ. ಬ್ಯಾಟಿಂಗ್ ದಿಗ್ಗಜರಾದಂಥ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ, ಇನ್ನು ಸ್ಪಿನ್ ಬೌಲರ್ ಆಗಿರುವಂತಹ ದಿಗ್ಗಜ ಅಶ್ವಿನ್ ಹಾಗೆ ವೇಗಿ ಮೊಹಮ್ಮದ್ ಶಮಿ ಅಂತಹ ಅನುಭವಿಗಳು ಕೂಡ ತಂಡದಲ್ಲಿಲ್ಲ. ಹೀಗಾಗಿ ಈ ಪಂದ್ಯ ಬರೀ ಸೋಲು ಗೆಲುವಿನ ಪ್ರಶ್ನೆ ಮಾತ್ರ ಆಗಿರದೆ ಅವರ ಕ್ಯಾಪ್ಟನ್ಸಿ ಅಸ್ತಿತ್ವದ ಪ್ರಶ್ನೆ ಕೂಡ ಆಗಿದೆ. ಸೊ ಇಂಗ್ಲೆಂಡ್ ಸರಣಿಯಲ್ಲಿ ಗಿಲ್ ಮುಂದಿರುವಂತಹ ಚಾಲೆಂಜಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. 25 ವರ್ಷದ ಶುಭ್ಮನ್ ಗಿಲ್ಗೆ ಕ್ಯಾಪ್ಟನ್ಸಿ ಹೊಸದೇನೂ ಅಲ್ಲ. ಈಗಾಗಲೇ IPL ನಲ್ಲಿ ನಾಯಕನಾಗಿ ತಂಡವನ್ನ ಮುನ್ನಡೆಸಿದ್ದಾರೆ. ಬಟ್ 20 ಓವರ್ಗಳ IPLಗೂ ಪೇಷನ್ಸ್ ಟೆಸ್ಟ್ ಮಾಡುವಂತ ಟೆಸ್ಟ್ ಮ್ಯಾಚ್ಗಳಿಗೂ ತುಂಬಾನೇ ವ್ಯತ್ಯಾಸ ಇದೆ. 5 ದಿನಗಳ ಸುದೀರ್ಘ ಪಂದ್ಯದಲ್ಲಿ ತಾಳ್ಮೆಯೇ ಮೊದಲ ಅಸ್ತ್ರ ಆಗಬೇಕು. ಕ್ಯಾಪ್ಟನ್ ಸ್ವಲ್ಪ ಪೇಷನ್ಸ್ ಅನ್ನ ಕಳ್ಕೊಂಡ್ರು ಕೂಡ ಅದು ಇಡೀ ತಂಡಕ್ಕೆ ಎಫೆಕ್ಟ್ ಆಗುತ್ತೆ. ರೆಡ್ ಬಾಲ್ ಫಾರ್ಮೆಟ್ಗೆ ಬಂದ್ರೆ ಒಂದು ರಣಜಿ ಪಂದ್ಯದಲ್ಲಿ ಮಾತ್ರ ಗಿಲ್ ನಾಯಕತ್ವವನ್ನು ನಿಭಾಯಿಸಿದ್ದಾರೆ. ಇದೀಗ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿ ಅದು ಕೂಡ ಇಂಗ್ಲೆಂಡ್ ಸರಣಿ ಆಡ್ತಾ ಇರೋದ್ರಿಂದ ಒತ್ತಡವನ್ನು ನಿಭಾಯಿಸಲೇಬೇಕಿದೆ. ಬಟ್ ಇಲ್ಲಿ ಗಿಲ್ಗೆ ಇರುವಂತ ಮೇನ್ ಚಾಲೆಂಜ್ ಅಂದ್ರೆ ವಿದೇಶಿ ಪಿಚ್. ಭಾರತದಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಗಿಲ್ ಅದ್ಭುತ ಆಟಗಾರ, ಅದರಲ್ಲಿ 2 ಮಾತೇ ಇಲ್ಲ. ಆದರೆ ವಿದೇಶಿ ಪಿಚ್ಗಳಲ್ಲಿ ಅವರ ಬ್ಯಾಟ್ ಸೌಂಡ್ ಮಾಡಿಲ್ಲ. ವಿದೇಶದಲ್ಲಿ ಕೇವಲ 27.53ರ ಸರಾಸರಿಯನ್ನು ಹೊಂದಿರುವಂತ ಗಿಲ್ ಬಾಂಗ್ಲಾದೇಶ ವಿರುದ್ಧ 1 ಶತಕ ಸಿಡಿಸಿದ್ದಾರಷ್ಟೇ. ಇನ್ನೊಂದು ಬಿಗ್ ಚಾಲೆಂಜ್ ಅಂದ್ರೆ ಬರೋಬ್ಬರಿ 18 ವರ್ಷಗಳಿಂದ ಆಂಗ್ಲರ ನೆಲದಲ್ಲಿ ಟೆಸ್ಟ್ ಸರಣಿಯನ್ನ ಭಾರತ ಗೆದ್ದೇ ಇಲ್ಲ. 2011, 2014, 2018 ಹಾಗೆ 2022ರ ಪ್ರವಾಸದಲ್ಲಿ ಸೋಲನ್ನ ಕಂಡಿದ್ದಾರೆ. ಸೊ ಈ ಸೋಲಿನ ಜರ್ನಿಗೆ ಬ್ರೇಕ್ ಹಾಕಿ 18 ವರ್ಷಗಳ ಬಳಿಕ ಇಂಗ್ಲೆಂಡ್ ನಲ್ಲಿ ಗೆಲ್ಲುವಂತ ಟಾಸ್ಕ್ ಗಿಲ್ ಮುಂದಿದೆ. ಅದು ಅಲ್ಲದೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಅಶ್ವಿನ್ ರಂತ ಅನುಭವಿಗಳು ಕೂಡ ತಂಡದಲ್ಲಿಲ್ಲ. ಬಹುತೇಕರು ಯುವ ಆಟಗಾರರಿದ್ದಾರೆ. ಅದರಲ್ಲೂ ಕೆಲವರು ಇದು ಮೊದಲ ಇಂಗ್ಲೆಂಡ್ ಟೂರ್. ಹೀಗಾಗಿ ಎಲ್ಲರನ್ನು ಕೂಡ ಸಮರ್ಥವಾಗಿ ನಿಭಾಯಿಸುವಂತ ಹೊಣೆ ಗಿಲ್ ಮೇಲಿದೆ. ಮೊದಲಿಂದಲೂ ಕೂಡ ವಿರಾಟ್ ಕೊಹ್ಲಿ ಅವರನ್ನ ಟೀಮ್ ಇಂಡಿಯಾ ಕಿಂಗ್ ಅಂದ್ರೆ ಶುಭ್ಮನ್ ಗಿಲ್ಲರನ್ನ ಪ್ರಿನ್ಸ್ ಅಂತಾನೆ ಕರೆಸಿಕೊಳ್ಳಲಾಗ್ತಾ ಇತ್ತು. ಇದೀಗ ಯುವರಾಜನ ಪಟ್ಟ ಕೂಡ ಸಿಕ್ಕಿದೆ. ಆದ್ರೆ ಕೊಹ್ಲಿ ಅಂತೆ ತಂಡಕ್ಕೆ ಬ್ಯಾಕ್ ಬೋನ್ ಆಗ್ತಾರ ಅಂದ್ರೆ ಇನ್ನೂ ಕೂಡ ಗಿಲ್ ಕಡೆಯಿಂದ ಆ ಭರವಸೆ ಸಿಕ್ಕಿಲ್ಲ, ಸಾಬೀತು ಕೂಡ ಆಗಿಲ್ಲ. ಕೊಹ್ಲಿ ಅಂತೆ ಗಿಲ್ ಎಲ್ಲಾ ಸ್ವರೂಪದ ಆಟಗಾರ. ಆದ್ರೆ ಕೊಹ್ಲಿ ಅಂತೆ ಇನ್ನೂ ಯಾವುದೇ ಇಂಪ್ರೆಸಿವ್ ಇನ್ನಿಂಗ್ಸ್ ಇನ್ನೂ ಕೂಡ ಬಂದಿಲ್ಲ. ವಿಶೇಷವಾಗಿ ಟೆಸ್ಟ್ ಪಂದ್ಯಗಳಲ್ಲಿ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ 32 ಪಂದ್ಯಗಳನ್ನು ಆಡಿರುವಂತ ಗಿಲ್ 1893 ರನ್ಗಳನ್ನ ಬಾರಿಸಿದ್ದಾರೆ. ಇನ್ನು ಮುಂದೆ ಈ ನಂಬರ್ಸ್ ಮತ್ತಷ್ಟು ಎಫೆಕ್ಟಿವ್ ಆಗಲೇಬೇಕಿದೆ. ಒಟ್ನಲ್ಲಿ ಮೊದಲ ಟೆಸ್ಟ್ ಸರಣಿಯಲ್ಲೇ ಯುವ ನಾಯಕ ಗಿಲ್ ಮುಂದೆ ಕಠಿಣ ಸವಾಲುಗಳಿವೆ. ಇದೆಲ್ಲವನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ನಮಸ್ಕಾರ.